ಈ ದಿನ ಕಲಬುರಗಿ ನಗರ ಪೊಲೀಸ್ನ ಆರ್ ಜಿ ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದು ಬೇಸಿಕಲಿ ಏನಂತಂದರೆ, ಒಂದು ಇಂಟರ್ಸ್ಟೇಟ್ ಜಾಬ್ ಫ್ರಾಡ್ನಲ್ಲಿ ತೊಡಗಿರುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಕಾರ್ಯಾಚರಣೆ ಮೂಲತಃ ಯಾವ ರೀತಿ ಆಯಿತು ಅಂತಂದರೆ, ಒಂದು ರ್ಯಾಂಡಮ್ ಫೋನ್ ಕಾಲ್ನಿಂದ ಒಬ್ಬ ಸ್ಥಳೀಯರಿಗೆ ಒಂದು ತಂಡ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿದಾಗ ಅವರು ಹೇಳೋದೇನಂತಂದರೆ, ತಮಗೇನಾದರೂ ಕೆಲಸ ಬೇಕಾಗಿದೆ ಅಂತ ಕೇಳ್ತಾರೆ. ಇಲ್ಲ ಅಂತಂದಾಗ ನಮ್ಮ ವೃತ್ತಿ ಇರೋದೇನಂತಂದರೆ, ಬೇರೆ ಬೇರೆ ಇಲಾಖೆಗಳಲ್ಲಿ ರಾಜ್ಯಗಳದಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಕೆಲವು ಹುದ್ದೆಗಳಲ್ಲಿ ಕೆಲಸ ಕೊಡಿಸ್ತೀವಿ. ಪ್ರತಿ ಕೆಲಸಕ್ಕೆ 5 ರಿಂದ 10 ಲಕ್ಷ ನಾವು ಚಾರ್ಜ್ ಮಾಡ್ತೀವಿ. ಅಂಥದ್ದು ಯಾರಾದರೂ ಗ್ರಾಹಕರು ಅಥವಾ ಉದ್ಯೋಗ ಆಕಾಂಕ್ಷಿಗಳಿದ್ದರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಒಂದು ವೇಳೆ ನೀವೇನಾದರೂ ಅಂಥವ್ರನ್ನು ಐಡೆಂಟಿಫೈ ಮಾಡಿದ್ರೆ ನಿಮಗೂ ಕೂಡ ಕಮಿಷನ್ ಕೊಡ್ತೀವಂತ ಇವರಿಗೆ ಆಶೆಯನ್ನು ತೋರಿಸ್ತಾರೆ. ಅದರಲ್ಲಿ ಇನ್ನೊಂದಷ್ಟು ಏನಾಗುತ್ತೆ ಅಂತಂದರೆ, ಕೆಲವು ಮುಂದುವರೆದಾಗ ಈವನ್ ಈಗೇನು ನೀಟ್ ಎಕ್ಸಾಮ್ ನಡೀತಾ ಇದೆ, ಅದರಲ್ಲೂ ಕೂಡ ಮೆಡಿಕಲ್ ಶೀಟ್ಸ್ಗಳು, ಒಂದು ವೇಳೆ ನೀಟಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂತಂದರೆ ಪೇಮೆಂಟ್ ಶೀಟಲ್ಲಿನೂ ಕೂಡ ನಿಮಗೆ ಅರೇಂಜ್ ಮಾಡ್ತೀವಂತ ಇವರಿಗೆ ಆಶೆಯನ್ನು ತೋರಿಸ್ತಾರೆ. ಅದಕ್ಕೂ ಕೂಡ ಹೆವಿ ಅಮೌಂಟ್ನ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ. ನಿಯರ್ಲಿ 40 to 60 lakh ಅಷ್ಟು ಡಿಮ್ಯಾಂಡನ್ನು ಇಟ್ಟಿರ್ತಾರೆ. ಆವಾಗ ನಮ್ಮ ಸ್ಥಳೀಯ ಪೊಲೀಸರಿಗೆ ಇವರು ಒಂದು ಟಿಪ್ ಆಫ್ ಮಾಡ್ತಾರೆ. ಲೋಕಲ್ ಪೊಲೀಸ್ ಮತ್ತು ಯಾರಿಗೆ ಸಂಪರ್ಕ ಮಾಡಿದರೆ ಅವರೆಲ್ಲ ಸೇರಿಕೊಂಡು ಇವ್ರಿಗೆ ಇಲ್ಲಿ ಆಕಾಂಕ್ಷಿಗಳು ಇದ್ದಾರೆ ಅಂತ ಹೇಳಿ ಇವ್ರಿಗೆ ಕರ್ಸ್ಕೊಂಡ ನಂತರ ಇಲ್ಲಿ ನಮ್ಮ ಅಪರಾಧ ತಂಡದ ಸಿಬ್ಬಂದಿಯವರು, ಕ್ರೈಮ್ ಟೀಮ್ ಸಿಬ್ಬಂದಿಯವರು ಏನು ಒಂದು ಪ್ರಾಸ್ಪೆಕ್ಟಿವ್ ವಿದ್ಯಾರ್ಥಿಗಳ ಉದ್ಯೋಗಾಕಾಂಕ್ಷಿಗಳ ಪೇರೆಂಟ್ಸ್ ಥರ ಅವರಿಗೆ ಸಂಪರ್ಕ ಮಾಡ್ತಾರೆ. ಆವಾಗ ಅವರು ಪ್ರಾಮಿಸ್ ಮಾಡೋದೇನಂತಂದರೆ, ಏನು ಪೋಸ್ಟ್ ಆಫೀಸಲ್ಲಿದೆ ಗ್ರಾಮೀಣ್ ಡಾಕ್ ಸೇವಕ್ ಅಂತ, ಅದರಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಇರ್ಬೋದು ಅಥವಾ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಇರ್ಬೋದು, ಈ ರೀತಿ ಬೇರೆ ಬೇರೆಯ ಒಂದು ಉದ್ಯೋಗಗಳ ಬಗ್ಗೆ ಅವರಿಗೆ ಆಶ್ವಾಸನೆ ಕೊಡ್ತಾರೆ. ಮತ್ತು ಒಂದು ವೇಳೆ ನಿಮಗೇನೇ ಸಂಪರ್ಕ ಬೇಕಾದರೆ ಇಲ್ಲಿ ಸ್ಥಳೀಯರೇನಿದ್ದಾರೆ ಅವ್ರ ಮುಖಾಂತರ ನೀವು ಸಂದಾಯ ಮಾಡಬೇಕು ಅಂತ. ಅವ್ರ ಆಬ್ಜೆಕ್ಟಿವ್ ಇರೋದೇ ಮೋಸ ಮಾಡುವಂಥದ್ದು. ಮತ್ತು ಅದಲ್ಲದೆ ಇವರು ಬೇರೆ ಬೇರೆ ಕಡೆ ಏನು ಮಾಡ್ತಾರೆ, ಡೆಲ್ಲಿ ಪೊಲೀಸಲ್ಲಿ ಕೆಲಸ ಕೊಡಿಸ್ತೀವಿ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ನಾವು ಇವರ ಒಂದು ಜಾಲವನ್ನು ಬೆನ್ನತ್ತಿದಾಗ ಮೂಲತಃ ಇವರು ಬಿಹಾರ್ ಕಡೆಯವರಿದ್ದಾರೆ. ಪ್ರಸ್ತುತ ವಾಸ ಮಾಡ್ತಾ ಇರೋದು ಡೆಲ್ಲಿ ಔಟ್ಸ್ಕರ್ಟ್ಸ್ ನೋಯ್ಡಾದಲ್ಲಿ ಇದ್ಕೊಂಡು ಇವರು ಈ ರೀತಿ ಯಾರು ಜಾಬ್ಗಳನ್ನು ಹುಡ್ತಾ ಇದ್ದಾರೆ ಅಂಥವರಿಗೆ ಈ ಮೊಬೈಲ್ಗಳ ಮುಖಾಂತರ, ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾ ಚಾನೆಲ್ಗಳ ಮುಖಾಂತರ ಸಂಪರ್ಕ ಮಾಡಿ ಹಣವನ್ನು ಅವ್ರ ಹತ್ರ ಕಿತ್ಕೊಂಡು ಅಲ್ಲಿಂದ ಸಂಪರ್ಕವನ್ನು ಕಡ್ದುಕೊಳ್ಳುವಂಥದ್ದು ಮಾಡ್ತಾ ಇರೋದು. ಈಗ ಇವರ ಪರಿಶೀಲನೆಯಿಂದ ನಮಗೆ ಸುಮಾರು ಕೆಲವು ಏನು ಆಕಾಂಕ್ಷಿಗಳಿದ್ದಾರೆ ಅವರ ಕೆಲವು ಅಪ್ಲಿಕೇಶನ್ಗಳನ್ನು ಸಿಕ್ಕಿದೆ ನಮ್ಮ ಹತ್ರ. ಈಗ ಮತ್ತು ಕೆಲವು ಫೇಕ್ ಇದನ್ನು ಕೊಟ್ಟಿದ್ದಾರೆ, ಯಾವುದು ಜಾಬ್ ಆಫರ್ ಲೆಟ್ರನ್ನು ಕೊಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟ್ರು. ಇದರಲ್ಲಿ ಒಂದು ಕ್ಯಾಂಡಿಡೇಟಿಗೆ ಇಲ್ಲಿ ನಾವು ನೋಡಿದರೆ ಸರ್ವತ್ರ ಶಿಕ್ಷಾ ಸಮಿತಿ ಅಂತ, ಇದರಲ್ಲಿ ರೀಜ್ನಲ್ ಪ್ರಾಜೆಕ್ಟ್ ಕಂಟ್ರೋಲರ್ ಆಫೀಸರ್ ಅಂತ ಅಪಾಯಿಂಟ್ಮೆಂಟ್ ಲೆಟ್ರ್ ಇಶ್ಯೂ ಮಾಡಿದ್ದಾರೆ. ಇದರಲ್ಲಿ ಡಿಜಿಟಲ್ ಸೈನ್ ಇದೆ. ಬೇಸಿಕಲಿ ಪ್ರೈಮರ್ಲಿ ಇದರಲ್ಲೂ ಏನು ಸುಮಾರು ವ್ಯತ್ಯಾಸಗಳಿದ್ದಾವೆ. ಸೊ ಇದನ್ನು ಕೂಡ ಫೇಕ್ ಇದೆ. ಅದಕ್ಕೆ ಇನ್ ಟೈಮ್ ನಮ್ಮ ಅಧಿಕಾರಿಗಳು ಆಪರೇಷನ್ ಮಾಡಿದ್ದಾರೆ. ಮತ್ತು ಏನು ಇವರು ಅಂತಾರಾಜ್ಯದಿಂದ ಬಂದು ಡೆಲ್ಲಿಯಿಂದ ಕುಳಿತುಕೊಂಡು ಅವ್ರ ತಂಡದ ಮುಖಾಂತರ ಇಲ್ಲೇನು ಕಲಬುರಗಿ ಮತ್ತು ಸುತ್ತಮುತ್ತಲಿನ ಏನು ಯುವಕರಿದ್ದಾರೆ ಅವರಿಗೆ ಏನು ಮೋಸ ಮಾಡ್ಬೇಕಂತ ಮಾಡಿದ್ರು, ಅದಕ್ಕೆ ಒಂದು ಬ್ರೇಕ್ ಹಾಕಿದರೆ ಅದಕ್ಕೆ ನನ್ನ ತಂಡದವರಿಗೆ ಅಭಿನಂದಿಸ್ತಾ ಇದ್ದೀನಿ. ಮತ್ತು ಎಲ್ಲ ಜನರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ, ದೇರ್ ಈಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್. ಯಾವುದೇ ಒಂದು ಸಫಲತೆ ಕಾಣಬೇಕಾದ್ರೆ ಅದಕ್ಕೆ ಯಾವುದೂ ಶಾರ್ಟ್ಕಟ್ ಇಲ್ಲ. ಮತ್ತು ಈಗೆಲ್ಲ ರೀತಿ ಏನು ಮೋಸ ಮಾಡೋ ಜಾಲಗಳಿದ್ದಾವೆ. ಈಗ ಕಳೆದ ಸುಮಾರು ವರ್ಷಗಳಿಂದನೂ ನೋಡಿದ್ದೀವಿ. 4-5 ವರ್ಷಗಳ ಹಿಂದೆನೂ ಕೂಡ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡ್ತೀವಂತ ಹೇಳಿದ್ದು, ಫೇಕ್ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿರುವಂಥದ್ದು, ಮತ್ತು ಆ ಟೈಮಲ್ಲಿ ಕೆಲವು ಫೇಕ್ ಟ್ರೈನಿಂಗ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಅಷ್ಟೇ ಅಲ್ಲದೆ
ಕೆಲವು ಒರಿಸ್ಸಾ ಮತ್ತು ಇತರೆ ರಾಜ್ಯಗಳಿಗೆ ಏನು ಫೇಕ್ ಅಪಾಯಿಂಟ್ಮೆಂಟ್ ಲೆಟರ್ ಅಂತಾರೋ ಅಲ್ಲಿ ಫೇಕ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಕೂಡ ಮಾಡಿದರು. ಸೊ ಅದಕ್ಕೆ ಹೇಳ್ತಾ ಇರೋದು, ಇಂಥವು ಯಾವುದೇ ತಮ್ಮ ಗಮನಕ್ಕೆ ಬಂದರೆ ಅನುಮಾನ ಬಂದ ತಕ್ಷಣ ಸ್ಥಳೀಯ ಪೊಲೀಸರಿಗೆ ತಿಳಿಸಿ. ಇದರಿಂದ ನೀವು ಸೇಫ್ ಆಗ್ತೀರಿ ಮತ್ತು ಇವ್ರಲಿಂದ ಬೇರೆಯವರು ಕೂಡ ಏನು ವಂಚನೆ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾವುದೇ ರೀತಿಯ ಒಂದು ಈ ರೀತಿ ಜಾಲಗಳಿದ್ದಾವೆ, ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡುವಂಥದ್ದು ಇರ್ಬೋದು ಅಥವಾ ಅಪ್ಲಿಕೇಶನ್ ಫಾರ್ಮ್ಗಳ ಡೀಟೇಲ್ಸ್ ಶೇರ್ ಮಾಡುವಂಥದ್ದು, ಕ್ರೆಡಿಬಿಲಿಟಿಯನ್ನು ತಾವು ಚೆಕ್ ಮಾಡ್ಬೋದು. ಪ್ರತಿಯೊಂದು ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಇದೆಯಾ ಇಲ್ಲ ಅಂತಾದರೂ ವೆರಿಫೈ ಮಾಡ್ಕೋಬೇಕು. ಈಗ ಬೇಸಿಕಲಿ ಇವರು ಕೆಲವು ಫಾರ್ಮ್ಗಳನ್ನು ತಂದಿದ್ದಾರೆ. ಈಗ ಉದಾಹರಣೆ, ಈಗ ಗ್ರಾಮೀಣ್ ಡಾಕ್ ಸೇವಕ್ ಅಂತ ಆಲ್ರೆಡಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿದೋಗಿದೆ, ಆದರೂ ಕೂಡ ಅವ್ರ ಅಪ್ಲಿಕೇಶನ್ಗಳನ್ನು ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ ಹರಡಿಸ್ತಾ ಇದ್ದಾರೆ. ಸೊ ಇದರ ಮುಖಾಂತರ ಏನು ಹೇಳ್ತಾ ಇದೀವಿ ಅಂತಂದರೆ, ಅಟ್ಲೀಸ್ಟ್ ಆ ರೆಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಇದೆಯಾ ಇಲ್ಲ ಚೆಕ್ ಮಾಡಿ ಮತ್ತು ಇವರು ಕ್ರೆಡಿಬಿಲಿಟಿನೂ ಚೆಕ್ ಮಾಡಿ. ಇದು ಯಾವುದೇ ಇದಕ್ಕೆ ಇಂಥವಕ್ಕೆ ಬಲಿಯಾಗಬೇಡಿ. ಮತ್ತು ಏನು ಹಾರ್ಡ್ ಆ್ಯಂಡ್ ಮನಿ ಇದೆ, ದುಡ್ಡು ಪೇರೆಂಟ್ಸ್ ಏನು ಹಾರ್ಡ್ ಆ್ಯಂಡ್ ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡಿದೆ ಅದನ್ನು ಈ ರೀತಿ ಜಾಲಗಳಿಗೆ ಕಳ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಇಲ್ಲಿ ಗುಲ್ಬರ್ಗದಲ್ಲಿ ಒಬ್ಬರು ಸಾರ್ವಜನಿಕರಿಗೆ ಒಂದು ದೂರವಾಣಿ ಮುಖಾಂತರ ರಾಂಗ್ ಡೈಲಿಂದ ಇದು ಸ್ಟಾರ್ಟ್ ಆಗುತ್ತೆ. ಅವರು ಯಾವುದೇ ಒಂದು ಬಿಸ್ನೆಸ್ಗೋಸ್ಕರ ಕರೆ ಮಾಡೋಕ್ಕಾಗಿರುತ್ತೆ, ಕರೆ ಮಾಡಿದಾಗ ಅದು ಇವರಿಗೆ ಹೋಗಿರುತ್ತೆ. ಸೊ ಅವಾಗ ಹೋದಾಗ ಅವರು ಕಂಟಿನ್ಯೂಸ್ ಆಗಿ ಇವ್ರಿಗೆ ಫಾಲೋ ಮಾಡ್ತಾರೆ. ನಾವು ಬೇಸಿಕಲಿ ಈ ರೀತಿ ಏನು ಜಾಬ್ ಕೊಡ್ಸೋದಿದೆ ಅಂಥ ಕೆಲಸ ಮಾಡ್ತೀವಿ, ನಿಮಗೇನಾದರೂ ಬೇಕಾದರೆ ಹೇಳಿ ಅಂತ ಹೇಳ್ತಾರೆ. ಇಲ್ಲ ಅಂತಂದಾಗ ಅಲ್ಲಿ ಯಾರಾದರೂ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಹುಡುಕಿ, ಪ್ರತಿಯೊಬ್ಬರಿಗೆ ನಾವು ಅಪ್ ಟು 5 lakh ಚಾರ್ಜ್ ಮಾಡ್ತೀವಿ. ಒಂದು ವೇಳೆ ನೀವು ಹುಡುಕಿ ತಂದರೆ ಅವರಿಗೆ 1 lakhವರೆಗೂ ನಿಮಗೆ ಕಮಿಷನ್ ಕೂಡ ಕೊಡ್ತೀವಂತ ಇವರಿಗೆ ಆಮಿಷನ್ ಕೂಡ ಅವರು ಒಡ್ಡಿರ್ತಾರೆ. ಅದರಲ್ಲಿ ಅಲ್ಲ, ಏನಾಗಿದೆ, ಅವರು ಅಪ್ರೋಚ್ ಆಗಿದ ತಕ್ಷಣ ಸ್ಥಳೀಯ ಪೊಲೀಸರಿಗೆ ಇವರು ಟಿಪ್ ಆಫ್ ಕೊಡ್ತಾರೆ. ಆವಾಗ ಸ್ಥಳೀಯ ಪೊಲೀಸರ ಜೊತೆ ಜಂಟಿ ಕಾರ್ಯಾಚರಣೆ ಮಾಡಿ ಇವರು ಆರೋಪಿಗಳನ್ನು ಹಿಡಿದಿರುವಂಥದ್ದು. ಯಾರೂ ಕೂಡ ಇದರಲ್ಲಿ ಹಣ ಇಲ್ಲಿವರೆಗೆ ಕಳ್ಕೊಂಡಿಲ್ಲ ಮತ್ತು ಯಾರಿಗೂ ಕೂಡ ನಾವು ಏನು ಆಗಬೇಕಾಗಿತ್ತು ಅದನ್ನು ತಡೆಗಟ್ಟಿದ್ದೀವಿ. ಮತ್ತು ಇಮಿಡಿಯೇಟ್ ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸರೇ ಡಿಕಾಯ್ ಮಾಡಿ ಅವರ ಮಕ್ಕಳಿಗೆ ನೀಟ್ ಸೀಟ್ ಬೇಕು ಮತ್ತು ಕೆಲವರು ಪೋಸ್ಟಲ್ಲಿ ಕೆಲಸ ಬೇಕು ಅಂತ, ಪೋಸ್ಟ್ ಆಫೀಸಲ್ಲಿ ಕೆಲಸ ಬೇಕು ಅಂತ ಹೇಳಿದಾಗ ಆವಾಗ ಅವರು ಪ್ರಾಮಿಸ್ ಮಾಡ್ತಾರೆ. ಪ್ರಾಮಿಸ್ ಮಾಡಿ ಏನು ಇವರು ಲೋಕಲ್ ಇರ್ತಾರೆ ಅವ್ರ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೇಕಂತಲೂ ಹೇಳ್ತಾರೆ. ಬೇಸಿಕಲಿ ಅವ್ರ ಮೋಡಸ್ ಆಪರೆಂಡಿ ಇರೋವಂಥದ್ದು ತಪ್ಪಿಸ್ಕೊಂಡು ಹೋಗಲಿಕ್ಕೆ. ಒಂದು ವೇಳೆ ಯಾರೇ ದುಡ್ಡು ಕೊಟ್ಟರೂ ಕೂಡ ಸ್ಥಳೀಯರೇ ಸಿಕ್ಬೀಳಬೇಕು ಮತ್ತು ಇವರು ಏನು ಪ್ರಾಸ್ಪೆಕ್ಟಿವ್ ಆಕಾಂಕ್ಷಿಗಳಿದ್ದಾರೆ ಅವ್ರ ಸಂಪರ್ಕಕ್ಕೆ ಬರಬಾರ್ದಂತ ಜಾಣತನದಿಂದ ಕಾರ್ಯಾಚರಣೆ ಮಾಡುವಂಥದ್ದು. ಇನ್ನೂ ಇಲ್ಲಿ ಯಾರೂ ಇಲ್ಲ. ಕೆಲವು ಪ್ರಾಥಮಿಕ ಮಾಹಿತಿ ಬಂದಿದೆ ಏನಂತಂದರೆ, ಇವರು ಇತರೆ ಪ್ಲೇಸಸ್ಗಳಲ್ಲಿ, ಉದಾಹರಣೆ ಡೆಲ್ಲಿ ಸುತ್ತಮುತ್ತ ಇರ್ಬೋದು, ಪುಣೆಯಲ್ಲಿ ಕೆಲವರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ನಾಸಿಕಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಒರಿಸ್ಸಾದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಬಿಹಾರದಲ್ಲಿ ಮಾಡಿದ್ದಾರೆ ಅಂತ, ಇವ್ರದ್ದೇ ಕೆಲವು ಇವರು ಏನಿದ್ದಾರೆ ಅಸೋಸಿಯೇಟ್ಸ್ಗಳ ಮುಖಾಂತರ ಮಾಡಿದಾರಂಥ ಮಾಹಿತಿ ಇದೆ. ಬಟ್ ಅದು ಇನ್ನೂ ಕೂಲಂಕಷವಾಗಿ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಲೋಕಲ್ದು ಯಾವುದೂ ಇಲ್ಲ ಇದರಲ್ಲಿ ಎಲ್ಲ ಉದಾಹರಣೆ ಬಿಹಾರ್ ಪೊಲೀಸ್ದಿದೆ, ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ದಿದೆ, ಆಮೇಲೆ ಏನ್ರಿ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಲ್ಲಿ ಲೋಕಲೈಟ್ಸ್, ಆಮೇಲೆ ಇದ್ರದ್ದಿದೆ ನಮ್ಮ ಡೆಲ್ಲಿದಿದೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ದಿದೆ, ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದಿದೆ. ಫೇಕ್ ಕ್ರಿಯೇಟ್, ಆಮೇಲೆ ಅದು ಏನು ಬಾರ್ಕೋಡ್ ಇದೆ ಇದು ಇವ್ರದ್ದೇ, ಇದೇನು ಫಾರ್ಮ್ ಇದೆ ಅದೇನೇ ಓಪನ್ ಆಗುತ್ತೆ. ಸೊ ಟೆಕ್ನಿಕಲಿ ಕೆಲವು ಸ್ಟ್ರಾಂಗ್ ಇರೋಂಥ ನುರಿತ ಇರೋಂಥವ್ರು ಕೂಡ ಇದರಲ್ಲಿದ್ದಾರೆ. ಈಗ 2 ಜನ ಆರೋಪಿಗಳ ಬಂಧನ ಆಗಿದೆ, ಬಂಧಿತರಾದವ್ರು ಇವರಿದ್ದಾರೆ. ಏನು ಹೇಳಿ.